ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಕಾರ್ ಡ್ರೈವ್ ಮಾಡಲಾ? ಪರವಾಗಿಲ್ಲ ಅಲ್ವಾ? ನನಗೇನು ಪ್ರಾಬ್ಲಮ್ಮು? ನೀವು ತಾನೇ ಡ್ರೈವ್ ಮಾಡೋದು. ಐ ಡೋಂಟ್ ಮೈಂಡ್. ನಿಮಗೆ ಬೇಕಾದ ಮಾಡಿ, ನಾನು ಸುಮ್ಮನೆ ಇರ್ತೀನಿ. ನನ್ನ ದೂರ ಮಾಡೋದ್ರಲ್ಲೇ ನಿಮ್ಗೆ ನೆಮ್ಮದಿ ಸಿಗುತ್ತೆ ಅಂದರೆ ಫೈನ್. ಆ ಶಿಕ್ಷೆನ ನಾನು ಅನುಭವಿಸ್ತೀನಿ. ದೇವ್ರೆ, ನೀನಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇದ್ರೆ ಪ್ಲೀಸ್ ಆ ಅನುಮಾನನ ಇವತ್ತು ಕ್ಲಿಯರ್ ಮಾಡು. ಇನ್ನು ಕೆಲವು ಗಂಟೆ ಮಾತ್ರ ನಾನು ಅನುವ್ರ ಜೊತೆ ಇರೋದು. ನೀನೇನಾದರೂ ಮಾಡಿ ಅನುವ್ರ ಮನಸ್ಸನ್ನ ಬದಲಾಯಿಸು. ನಾನು ಅವ್ರನ್ನ ತುಂಬ ತುಂಬ ಪ್ರೀತಿಸ್ತೀನಿ. ಅವ್ರ ಹೊಟ್ಟೆಯಲ್ಲಿರೋ ನನ್ನ ಮಗು ನನ್ನನ್ನು ಅಪ್ಪ ಅಂತ ಕೂಗೋ ಅವಕಾಶನ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಹೊರಡೋಣ ಪ್ಲೀಸ್. ಅಪ್ಪ, ಕೆಲಸ ಎಲ್ಲ ಮುಗೀತು. ಸುಬಣ, ಇನ್ನೇನಾದ್ರೂ ಕೆಲಸ ಬಾಕಿ ಇದೆಯಾ? ನಿಮ್ಮೆಲ್ರಿಗೂ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲಲ್ಲ. ನಿಮ್ಮ ಮನೆ ಕೆಲಸ ಅನ್ಕೊಂಡು ಕೈ ಜೋಡಿಸ್ತಾ ಇದ್ದೀರಾ. ವಟಾರ ಅಂದ್ರೆ ಒಂದೇ ಮನೆ ತರ ಅಲ್ವಾ ಸುಬಣ? ನೀನಾಗ ಹಿಂಗ್ ಮಾತಾಡ್ತಿದ್ಯಾ? ಸರಿಯಾಗಿ ಹೇಳಿದ್ರಿ ಅಂಕಲ್. ಅಕ್ಕಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಇಷ್ಟಪಡದಿರೋ ಈ ಕಾಲದಲ್ಲಿ ನಮ್ಮ ವಟಾರದವರೇ ಎಲ್ರಿಗೂ ಮಾದರಿಯಾಗಿರ್ಬೇಕು. ಕರೆಕ್ಟಾಗಿ ಹೇಳಿದೆ ರಮ್ಯಾ. ಯಾರ ಮನೆಗೆ ಯಾರು ಯಾಕೆ ಬಂದ್ರು, ಇವತ್ತೇನು ಅಡುಗೆ, ಮನೇಲಿ ನಡೆಯೋ ಜಗಳ, ಒಬ್ರಿಗೊಬ್ರು ಕಷ್ಟ ಸುಖದಲ್ಲಿ ಭಾಗಿ. ಈ ತರ ಆಗೋದು ಈ ವಟಾರದಲ್ಲಿ ಬಿಟ್ಟು ಇನ್ನೆಲ್ಲಿರುತ್ತೆ ಹೇಳಿ? ನಿನ್ ಮಾತು ನಾನು ಒಪ್ತೀನಿ ಕಣಮ್ಮ. ಸುಬ್ಬಣ್ಣ, ಮಗಳು ಅಳಿಯನ್ನ ಇವತ್ತೇ ಬರಕ್ ಹೇಳಿದಿರ್ತಾನೆ. ಅಂಕಲ್, ಅನುನ ಇವತ್ತೇ ಬರೋಕ್ ಹೇಳಿ. ಅವಳ ಹತ್ರ ಮಾತಾಡೋಕೆ ತುಂಬಾ ಇದೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ, ಬ್ಯಾಟ್ರಿ ಲೋ ಇದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ಫೋನ್ ಯೂಸ್ ಮಾಡ್ತೀರಾ? ಬೇಡ. ಆರಾಧನಾ ಅವರು ಲೊಕೇಶನ್ನ ಶೇರ್ ಮಾಡಿದ್ದಾರೆ. ನೀವು ಇದನ್ನ ನಿಮ್ಮ ಫೋನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೊಡಿ. ಯಾರು? ಸುಬ್ಬು ಅವ್ರು ಕಾಲ್ ಮಾಡ್ತಿದ್ದಾರೆ. ನೀವೇ ಮಾತಾಡ್ತೀರಾ? ಬ್ಯಾಟ್ರಿ ಲೋ ಇದೆ. ಬೇಗ ಮಾತಾಡಿ. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಾ. ಹಲೋ ಮಗಳೇ, ನಮಸ್ಕಾರ. ಓಹೋ ಅಳಿ ಅಂದ್ರೆ ನಾನು ನಿಮಗೆ ಫೋನ್ ಮಾಡ್ಬಿಟ್ನಾ? ಇಲ್ಲ, ನೀವು ಅನು ಅವ್ರಿಗೆ ಕಾಲ್ ಮಾಡಿದ್ದೀರಾ? ಓ, ನೀವಿಬ್ರು ಜೊತೆಯಲ್ಲಿದ್ದೀರಾ? ಕ್ಷಮಿಸಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಇಲ್ಲ, ಹಾಗೇನಿಲ್ಲ. ಅನು ಅವರು ಕಾರ್ ಡ್ರೈವ್ ಮಾಡ್ತಿದ್ದಾರೆ. ಹೇಳಿ, ಏನಾದರೂ ಅರ್ಜೆಂಟ್ ಇತ್ತಾ? ಓ, ಅನು ಡ್ರೈವ್ ಮಾಡ್ತಿದ್ದಾಳಾ? ಇಬ್ರು ಎಲ್ಲಾದರೂ ಹೊರಗಡೆ ಹೊರಟಿದ್ದೀರಾ ಅಥವಾ ಆಫೀಸಿಂದ ಮನೆಗೆ ಹೊರಟಿದ್ದೀರಾ? ಇಲ್ಲ, ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀವಿ. ಅಳಿ ಅಂದರೆ ನಾನು ಯಾತಕ್ಕೆ ಫೋನ್ ಮಾಡಿದೆ ಅಂದರೆ, ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ದಂಪತಿಗಳಿಬ್ಬರು ನಮ್ಮ ಮನೆಗೆ ಬರಬೇಕು. ನಾವೆಲ್ಲ ಸೇರಿ ಹಬ್ಬ ಆಚರಿಸೋಣ ಅಂತ. ಅದು ನಾಳೆನಾ? ಹ್ಞೂ, ನೋಡಿ ನೀವೇನು ನೆಪ ಹೇಳೋ ಹಾಗಿಲ್ಲ. ನಮ್ಮ ವಟಾರದವರೆಲ್ಲ ನಿಮಗೆ ಪೂರ್ಣ ಕುಂಭ ಸ್ವಾಗತ ಇಟ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದೆ ಬರಬೇಕು. ನಾನು ಪುಷ್ಪಂಗೆ ಹೇಳ್ತೀನಿ ಅಮ್ಮಂಗೆ ಫೋನ್ ಮಾಡೋದಕ್ಕೆ. ಹಲೋ ಅಳಿ ಅಂದ್ರೆ, ಹಲೋ ಹಲೋ ಅಳಿ ಅಂದ್ರೆ ಕೇಳಿಸ್ತಾ ಇದೆಯಾ? ನಾಳೆ ನೀವೆಲ್ಲರೂ ಬರಲೇಬೇಕು. ಹಲೋ. ಹಾಂ, ಹೇಳಿ. ನೀವೆಲ್ಲ ಸಿಟಿಯಿಂದ ಆಚೆ ಪ್ರಯಾಣ ಮಾಡ್ತಿದ್ದೀರಿ ಅನ್ಸುತ್ತೆ. ನೆಟ್ವರ್ಕ್ ಸಿಗ್ತಾ ಇಲ್ಲ. ನೀವು ಮಾತಾಡೋದು ಒಂಚೂರು ಕೇಳಿಸ್ತಾ ಇಲ್ಲ ಅಳಿ ಅಂದ್ರೆ. ಹಲೋ ಅಳಿ ಅಂದ್ರೆ, ನಾಳೆ ಖಂಡಿತವಾಗಿ ಬರಲೇಬೇಕು. ಅನುಗ್ ಹೇಳ್ಬಿಡಿ ಅಳಿ ಅಂದ್ರೆ. ಬರ್ತೀರ ತಾನೇ? ಬ್ಯಾಟ್ರಿ ಲೋ ಇದೆ ಅಲ್ಲ, ಆಮೇಲೆ ಮಾತಾಡ್ನಿ ಅಂತ ಹೇಳಿ.
ಬ್ಯಾಟ್ರಿ ಲೋ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಹೌದಾ, ಸರಿ ಸರಿ, ನಾಳೆ ಸಿಗ್ತೀರಲ್ಲ, ಮಾತಾಡೋಣ. ಬಂದ್ಬಿಡಿ ಬೇಗ. ಹಾಂ ಸರಿ. ಸುಬ್ಬಣ್ಣ, ಯಾಕೆ ಸುಬ್ಬಣ್ಣ ನಾಳೆ ಬರೋಕೆ ಕೇಳ್ದೆ, ಇವತ್ತೇ ಬರೋಕೆ ಕೇಳ್ದಲ್ವಾ? ಹೇಳ್ತಾ ಇದ್ದೆ, ದೊಡ್ಡ ಆಫೀಸ್ ನಡೆಸ್ತಾ ಇದ್ದಾರಲ್ವಾ, ಎಷ್ಟು ಕೆಲಸ ಇರುತ್ತೋ ಏನೋ, ಅದಕ್ಕೆ ನಾಳೆ ಬಂದ್ಬಿಡಿ ಅಂತ ಹೇಳಿದೆ. ನಿಜ ಸುಬ್ಬಣ್ಣ. ನಮ್ಮ ಆರ್ಯ ಸರ್ ಅಷ್ಟೊಂದು ಶ್ರೀಮಂತರಾದರೂ ಒಂಚೂರು ಅಹಂಕಾರ ಇಲ್ಲ. ನಮ್ಮ ಅನು ಪುಣ್ಯ ಮಾಡಿದ್ಲು, ಅವಳ ಭಾಗಕ್ಕೆ ದೇವರು ಬಲಗಡೆ ಇದ್ದಾನೆ. ಎಂತೆಂಥ ಕಷ್ಟದಲ್ಲೆಲ್ಲ ಕಾಪಾಡ್ತಾ ಇದ್ದಾನೆ ಭಗವಂತ. ಇನ್ಮೇಲೆ ನೀವೇನು ಯೋಚನೆ ಮಾಡಬೇಡಿ ಸುಬ್ಬಣ್ಣ, ಎಲ್ಲ ನಮ್ಮ ಆರ್ಯ ಸರ್ ನೋಡ್ಕೊಂತಾರೆ. ನಿಜ, ಅವಳ ಗುಣಕ್ಕೆ ದೇವ್ರು ಕೊಡ್ತಿರೋ ಫಲ. ಸರಿ ಸರಿ, ಮನೆಯಲ್ಲಿ ತುಂಬ ಕೆಲಸ ಇದೆ, ನಾ ಬರ್ತೀನಿ. ನಿನ್ನ ಇಡಕ್ಕಾಯ್ತಾ? ನಾಳೆ ಮಗಳು ಅಳಿಯ ಬರ್ತಾ ಇದ್ರ ಅನ್ನೋ ಖುಷಿಗೆ ನಿನ್ನ ಮಗದಲ್ಲಿ ಕಳೆ ನೋಡು ಹೆಂಗ್ ಕುಣಿತಾ ಐತೆ. ನಾಳೆ ನಮ್ಮ ವಟಾರದಲ್ಲಿ ಅಳಿಯಂದ್ರಿಗೆ ಭರ್ಜರಿ ಸ್ವಾಗತ ಆಗ್ಬೇಕು. ಇದೆಲ್ಲ ನೋಡ್ಬಿಟ್ಟು ಖುಷಿ ಆಗ್ಬಿಡ್ಬೇಕು ಅವರು. ಸುಬ್ಬು ಏನು ಅನ್ಕೊಂಡ್ರು ಏನೋ, ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅವ್ರೇನು ಅನ್ಕೊಳಲ್ಲ, ಬ್ಯಾಟ್ರಿ ಲೋ ಇದೆ ಅಂತ ಹೇಳಿದ್ರಲ್ವಾ. ನೀವು ವಾಪಸ್ ಬರಬೇಕಾದ್ರೆ ಒಬ್ಬರೇ ಬರಬೇಕು. ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗಿದೆ, ಏನು ಮಾಡೋದು ಇವಾಗ? ಪರವಾಗಿಲ್ಲ, ಇದಕ್ಕೆಲ್ಲ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಮನೆಗೆ ಹೋದ್ಮೇಲೆ ಚಾರ್ಜ್ ಮಾಡ್ಕೋತೀನಿ. ನೀವು ಅಲ್ಲಿಂದ ಹೊರಡೋದು ಲೇಟ್ ಆಗುತ್ತೆ. ಮಧ್ಯರಾತ್ರಿ ನೀವು ಒಬ್ಬರೇ ಬೆಂಗಳೂರಿಗೆ ಹೊರಡೋದು ಸರಿಯಲ್ಲ. ನಾನಿವತ್ತು ಅಲ್ಲೇ ಇದ್ದು ಬೆಳಗ್ಗೆ ಹೊರಡ್ತೀನಿ. ಓಹ್, ನಾಳೆ ಹಬ್ಬಕ್ಕೆ ನೀವು ಮನೆಗೆ ಹೋಗ್ತಿದ್ದೀರಾ? ಹೌದು, ಅಲ್ಲಿಂದ ಸೀದಾ ಅಮ್ಮನ ಮನೆಗೆ ಹೋಗ್ತೀನಿ. ಸುಬ್ಬು ಅವರು ನನ್ನನ್ನು ಬರಲೇಬೇಕು ಅಂತ ತುಂಬ ಕರೆದ್ರು. ನಾನು ಬರ್ತೀನಿ ಅಂತ ವಟಾರದವರೆಲ್ಲ ತುಂಬ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರಂತೆ. ನಾನು ಬರಲಿಲ್ಲ ಅಂದರೆ ಅವರೆಲ್ಲ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ನೀವು ನನ್ನ ಆರಾಧನಾ ಅವ್ರ ಜೊತೆ ಕಳಿಸಿದ್ದೀರಾ ಅಂತ ನಿಜ ಹೇಳಿದ್ರೆ ಅವ್ರಿಗೆ ನೋವು ಆಗಲ್ವಾ? ನೀವು ಯಾಕೆ ಬರೀ ಎಲ್ಲದರಲ್ಲೂ ಸಮಸ್ಯೆನೇ ಹುಡುಕ್ತೀರಾ? ಸಮಸ್ಯೆನ ಬಿಟ್ಟು ಬೇಕಾದಷ್ಟು ಬೇರೆ ಇದೆ. ಹೌದು, ನನಗೆ ಬರೀ ತಪ್ಪುಗಳೇ ಕಾಣಿಸುತ್ತೆ. ಯಾಕೆ ಹೇಳಿ? ಯಾಕೆಂದ್ರೆ ನೀವೀಗ ಮಾಡ್ತಿರೋದು ನನಗೆ ಒಂಚೂರು ಇಷ್ಟ ಆಗ್ತಿಲ್ಲ, ಅದಕ್ಕೆ. ದೇವ್ರೆ, ಈಗ ಮೊದ್ಲಿಂದ ಅ ಈ ಅಂತೆಲ್ಲ ಹೇಳಕ್ಕಾಗಲ್ಲ ಅಲ್ಲ. ನಿಮ್ಗೆಲ್ಲ ಗೊತ್ತಿದ್ರು ನೀವ್ಯಾಕೆ ಮೊದಲನೇ ಮೆಟ್ಲಿಂದ ಬರ್ತೀರಾ? ನಿಮಗೂ ಎಲ್ಲ ಗೊತ್ತಿದ್ರು ನೀವು ಹೀಗೆ ನಡ್ಕೊಳ್ತಿರೋದು ನಿಮಗೆ ಸರಿ ಅನ್ಸುತ್ತಾ? ಅಲ್ಲ, ಇನ್ನು ಮುಂದೆ ನೀವೊಬ್ಬರೇ ಜೀವನನ ಹೇಗೆ ನಿಭಾಯಿಸ್ತೀರಾ? ನಾನೊಬ್ಳೆ ಅಂತ ಯಾರು ಹೇಳಿದ್ದು? ನನ್ನ ಜೊತೆಗೆ ನನ್ನ ಕನಸಿದೆ. ನನ್ನ ಮುಂದಿನ ಜೀವನನ ಹ್ಯಾಂಡ್ಲ್ ಮಾಡೋದಕ್ಕೆ ನನಗೆ ಯಾರ ಅಗತ್ಯನೂ ಇಲ್ಲ. ಯಾರ ಅಗತ್ಯನೂ ಇಲ್ಲ ಅಂತ ಯಾಕೆ ಹೇಳ್ತೀರಾ? ನನ್ನ ಅಗತ್ಯ ಇಲ್ಲ ಅಂತ ನೇರವಾಗಿ ಹೇಳಿ, ನನಗೇನು ಬೇಜಾರಾಗಲ್ಲ. ಆದರೂ ಅನು, ನಿಮ್ಮ ಸ್ವಾರ್ಥಕ್ಕೆ ನನ್ನನ್ನು ಬಲಿ ಕೊಡ್ತಿದ್ದೀರಲ್ಲ, ನಿಮಗೆ ನನ್ನ ಬಗ್ಗೆ ಒಂಚೂರು ಅಯ್ಯೋ ಅನ್ಸಲ್ವಾ? ನೀವು ಹೇಗೆ ಬೇಕಾದರೂ ನಿಮ್ಮ ಮನ್ಸಿಗೆ ದೋಚ್ದಂಗೆ ಅರ್ಥ ಮಾಡ್ಕೊಳ್ಳಿ. ನಾನಿನ್ನು ಈ ವಿಷಯದ ಬಗ್ಗೆ ಚರ್ಚೆ ಮಾಡಲ್ಲ. ನಾನು ಈ ವಿಷಯದ ಬಗ್ಗೆ ಮಾತಾಡ್ದಷ್ಟು ಕಾಂಪ್ಲಿಕೇಟ್ ಆಗ್ತಾನೆ ಹೋಗುತ್ತೆ. ನೀವು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಂತ್ಕೊಂಡು ಇದನ್ನ ಅರ್ಥ ಮಾಡ್ಕೊಂಡ್ರೆ ವಿಷಯ ಎಷ್ಟು ಸಿಂಪಲ್ ಆಗೋಗುತ್ತೆ ಗೊತ್ತಾ? ಇದು ನೀವು ಹೇಳಿದಷ್ಟು ಸುಲಭ ಆಗೋಕ್ಕೆ ಸಾಧ್ಯ ಇಲ್ಲ ಅನು. ಏನಾಗ್ತಿದೆ ನಿಮಗೆ? ನೀರೇನಾದರೂ ಕುಡಿತೀರಾ? ಎಲ್ಲಿದೆ ನೀರಿನ ಬಾಟ್ಲು? ಗಾಬರಿ ಆಗುವಂಥದ್ದೇನೂ ಇಲ್ಲ, ನನಗೆ ಹಸುವಾಗ್ತದೆ ಅಷ್ಟೇ. ಅಲ್ಲ, ನಿಮ್ಮ ಬಗ್ಗೆ ನೀವು ತುಂಬ ಚೆನ್ನಾಗಿ ಕಾಳಜಿ ತಗೊಳ್ತೀರಾ ಅಲ್ವಾ? ಯಾವಾಗಲೂ ಬೇರೆಯವ್ರ ಜೀವನ ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಿದ್ರೆ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋರು ಯಾರು? ಹಾಂ, ಸಾರಿ,
ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಅಲ್ಲ, ಈ ಟೈಮಲ್ಲಿ ನೀವು ಆಗಾಗ ಸ್ವಲ್ಪ ತಿಂತಿರ್ಬೇಕು. ಈಗ ನೀವು ಒಬ್ರಲ್ಲ, ಇಬ್ರು. ಈಗ 2 ಪಟ್ಟು ಜಾಸ್ತಿ ಕಾಳಜಿ ತಗೋಬೇಕು ನೀವು. ನೀವು ರೆಸ್ಟ್ ತಗೊಳ್ಳಿ, ನಾನು ಡ್ರೈವ್ ಮಾಡ್ತೀನಿ. ನನಗೆ ಡ್ರೈವ್ ಮಾಡೋದಕ್ಕೇನು ತೊಂದರೆ ಇಲ್ಲ, ಆದರೆ ಹಸು ಆಗ್ತದೆ ಅಷ್ಟೇ. ಇಲ್ಲೇ ಎಲ್ಲಾದರೂ ಹೋಟೆಲ್ ಸಿಗ್ಬೋದು. ನನ್ನ ತಲೆಗಿದ್ದು ಹೊಳಿಲೇ ಇಲ್ಲ, ಸಾರಿ. ಬನ್ನಿ, ನೀವು ಇಳಿರಿ ಫಸ್ಟು. ನೀರಿನ ಬಾಟ್ಲು ನೋಡಿ ಇಲ್ಲೇ ಇದೆ, ಇಳಿರಿ. ತಗೊಳ್ಳಿ, ನೀರು ಕುಡೀರಿ. ಕುಡೀರಿ. ಹೀಗೆ ಪರವಾಗಿಲ್ವಾ? ನಿಮಗೇನು ತೊಂದರೆ ಇಲ್ಲ ಅಲ್ವಾ? ಹೊರಡೋಣವಾ? ಅದೇ ಎಲ್ಲಾದರೂ ಹೋಟ್ಲ್ ಸಿಗಿದ್ರೆ ನಿಲ್ಲಿಸ್ತೀನಿ. ನೀವು ಮೊದಲೇನಾದ್ರು ತಿನ್ನಬೇಕು. ನೀವು ಆರಾಧನ ಅವ್ರು ಕಳಿಸಿರೋ ಲೊಕೇಶನ್ನ ಫಾಲೋ ಮಾಡಿ. ಬನ್ನಿ. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಎಂದು ನಾನಿರುವೆ ಜೊತೆ ಜೊತೆಯಲಿ, ಜೊತೆ ಜೊತೆಯಲಿ, ಎಂದು ಎಂದೆಂದು ಜೊತೆ ಜೊತೆಯಲಿ, ಜೊತೆ ಜೊತೆಯಲಿ. ಹಲೋ ಪುಷ್ಪ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಮ್ಮ. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಮನೇಲಿ ಎಲ್ಲರೂ ತಪ್ಪದೆ ಬರಬೇಕು. ಬರ್ತೀವಿ ಪುಷ್ಪ. ಮರಿಬೇಡಿ ಅಮ್ಮ ನೀವು. ಅನುಗೂ ಆರ್ಯ ಸರ್ಗೂ ಸುಬ್ಬು ಮೊದಲೇ ಫೋನ್ ಮಾಡಿ ಹೇಳಿದ್ದಾರೆ. ಅಮ್ಮ, ಮಾನ್ಸಿಯವರು ಇದರಲ್ಲಿ ಫೋನ್ ಕೊಡಿ, ಅವ್ರಿಗೂ ಹಾಗೆ ಹೇಳ್ಬಿಡ್ತೀನಿ. ಇಲ್ಲ ಪುಷ್ಪ, ಮಾನ್ಸಿ ಅವಳ ಫ್ರೆಂಡ್ ಮೀಟ್ ಮಾಡ್ತೀನಿ ಅಂತ ಹೊರಗಡೆ ಹೋಗಿದ್ದಾಳೆ. ಓ ಹೌದಾ? ಹಾಗಾದರೆ ಮಾನ್ಸಿಯವ್ರಿಗೂ ಅರಸ ಸಾರ್ಗೂ ಹಬ್ಬಕ್ಕೆ ಬರೋದಕ್ಕೆ ನೀವೇ ಹೇಳ್ಬಿಡಿ ಅಮ್ಮ. ಸರಿ, ಹೇಳ್ತೀನಿ. ಈ ಹಬ್ಬ ಎಲ್ಲರ ಜೀವನದಲ್ಲೂ ಬದಲಾವಣೆ, ಸಂತೋಷ ತಂದರೆ ಅಷ್ಟೇ ಸಾಕು. ಈಗ ನಿಮ್ಮ ಮನೇಲಿ ಸಂತೋಷಕ್ಕೆ ಏನು ಕೊರತೆ? ಎಲ್ಲ ಸರಿ ಹೋಯ್ತಲ್ಲಮ್ಮ. ಅಮ್ಮ, ಬದಲಾವಣೆ ಅಂದರೆ ಅನು ಬಗ್ಗೆ ಹೇಳ್ತಾ ಇದ್ದೀರಾ? ಯಾಕಮ್ಮ, ಏನಾಯ್ತು? ನಾಳೆ ಸಿಗ್ತೀವಲ್ಲ, ಮಾತಾಡೋಣ ಪುಷ್ಪ. ಆಯ್ತಮ್ಮ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಾಳೆ ಬೇಗ ಬಂದ್ಬಿಡಿ. ಸರಿ. ಏನೇ ಬರ್ತಾರಂತ? ಯಾಕೆ, ಏನಾಯ್ತೆ? ಶಾರದಮ್ಮ ಏನಂದ್ರು? ಈ ಹಬ್ಬ ಎಲ್ಲರ ಜೀವನದಲ್ಲೂ ಬದಲಾವಣೆ, ಸಂತೋಷ ತಂದರೆ ಸಾಕು ಅಂತ ಹೇಳಿದ್ರು ಸುಬ್ಬು. ಬದಲಾವಣೆ ಅಂದರೆ ಅನುಗೆ ಸಂಬಂಧಪಟ್ಟಿದೆ ತಾನೇ? ಇರು, ನಾನು ಅನುಗೀಗಲೇ ಫೋನ್ ಮಾಡ್ತೀನಿ. ಸುಮ್ಮನಿದೆ, ನೀನು ಗಾಬರಿ ಪಟ್ಕೊಳ್ಳೋದಲ್ಲದೆ ನಮ್ಮನ್ನು ಹೆದರಿಸ್ಬೇಡ. ನಾನು ಆಗಲೇ ಅನುಗೆ ಫೋನ್ ಮಾಡಿದ್ದೆ. ಏನಂದ್ಲು? ಬರ್ತಾಳೆ ತಾನೇ? ಇವತ್ತೇ ಬರೋಕ್ಕೆ ಹೇಳ್ಬೇಕಿತ್ತು. ಬರ್ತಾಳೆ ಅಂದರೆ ಇವತ್ತೇ ಅಲ್ಲ,
ನಾಳೆ ಬರ್ಬೋದು. ಬರ್ಬೋದು ಅಂದರೆ? ಅನು ಕಾರ್ ಡ್ರೈವ್ ಮಾಡ್ತಿದ್ಲಂತೆ, ಫೋನಿಗೆ ಸಿಗಲಿಲ್ಲ. ಅಳಿಯೋದು ಮಾತಾಡಿದ್ರು, ಸರಿಯಾಗಿ ಕೇಳಿಸ್ಲಿಲ್ಲ. ಹಬ್ಬಕ್ಕೆ ಬನ್ನಿ ಎಂದೆ, ಅವ್ರು ಹ್ಞೂ ಅಂದರು ಅನಿಸುತ್ತೆ. ಅವರಿಬ್ರು ಜೊತೆಲೆಲ್ಲೋ ಹೋಗ್ತಾ ಇದ್ರು, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ನಾಳೆ ಬರ್ತಾರಲ್ಲ ಬಿಡು, ನೀ ಯಾಕೆ ಗಾಬರಿ ಪಟ್ಕೋತೀಯಾ? ಅವರಿಬ್ರು ಜೊತೆಲಿದ್ರು ಅನ್ನೋದೇ ಸಮಾಧಾನ. ಆದರೂ ಅಮ್ಮ ಯಾಕೆ ಹಂಗಂದ್ರು? ಏನೋ ಹೇಳಿರ್ತಾರೆ ಬಿಡೆ, ಅದನ್ನ ಯಾಕೆ ನೀನು ಕೆಟ್ಟದ್ದು ಅಂತ ಭಾವಿಸ್ತೀಯಾ? ನಾಳೆ ಬರ್ತಾರಲ್ಲ ಬಿಡು, ಮಾತಾಡೋಣ. ಹರ್ಷ, ಮಾನಸಿ, ಹರ್ಷ, ನಾಳೆ ಆಫೀಸ್ಗೆ ನಿನ್ನ ಮಧ್ಯಾಹ್ನದ ಮೇಲೆ ಹೋಗು. ಮಾನಸಿ, ನೀನು ಅಷ್ಟೇ. ನಾಳೆ ಮಧ್ಯಾಹ್ನದ ತನಕ ಬೇರೆ ಏನೂ ಕೆಲಸ ಇಟ್ಕೋಬೇಡ. ಯಾಕೆ? ಹೇಳ್ತೀನಿ. ಹರ್ಷ, ನಾಳೆ ಆಫೀಸ್ ವರ್ಕರ್ಸ್ಗೆಲ್ಲ ರಜಾ ಕೊಟ್ಟಿದ್ಯೋ ಇಲ್ವೋ? ಅದೆಲ್ಲ ಮೀರಾ ಹ್ಯಾಂಡಲ್ ಮಾಡ್ತಾಳಮ್ಮ. ಆ್ಯಕ್ಚುಲಿ ನಾಳೆ ಏನು? ನಾಳೆ ಸಂಕ್ರಾಂತಿ ಹಬ್ಬಪ್ಪ. ಸುಬ್ಬು ಮತ್ತು ಪುಷ್ಪ ಹಬ್ಬಕ್ಕೆ ನಾಳೆ ಅವ್ರ ಮನೆ ಕರೆದಿದ್ದಾರೆ. ನಾವು ಅಲ್ಲಿಗೆ ಹೋಗಬೇಕು. ವಾಟ್? ಹಬ್ಬನಾ? ಅಮ್ಮ, ಹಬ್ಬ ಮಾಡೋಷ್ಟು ನೆಮ್ಮದಿ ಇದೆಯಮ್ಮ ಈ ಮನೇಲಿ? ಇದೇನು ಹರ್ಷ ಹೀಗೆ ಕೇಳ್ತಾ ಇದೆಯಾ? ಹಬ್ಬ ಅಂದ್ರೆ ಖುಷಿ ಅಲ್ವೇನಮ್ಮ? ಅದೇ ಇಲ್ವಲ್ಲ ಈ ಮನೇಲಿ? ಹಬ್ಬ ಕಳೆದೋಗಿರೋ ಖುಷಿನ ವಾಪಸ್ ತಂದು ಕೊಡುತ್ತೆ. ಅದಕ್ಕೆ ಮನೆ ಮಂದಿ ಎಲ್ಲ ಸೇರಿ ಹಬ್ಬ ಆಚರಿಸೋದು. ಅವರೆಲ್ಲಿ? ಯಾರು? ಅತ್ಗೆನಾ? ಅವ್ರು ನಾನು ಬರೋಕ್ಕೆ ಮುಂಚೆನೇ ಹೊರಟಿದ್ರು ಅನ್ಸುತ್ತೆ. ಮತ್ತೆ ಆರ್ಯ? ನನಗೆ ಗೊತ್ತಿಲ್ಲಮ್ಮ. ಅಮ್ಮ, ಅಷ್ಟಕ್ಕೂ ಅನು ಅತ್ಗೆನೇ ಅವ್ರು ಆರ್ಯ ಅಂತ ಒಪ್ಕೊಂಡಿಲ್ಲ. ಆ ವ್ಯಕ್ತಿನ ನೀವ್ಯಾಕೆ ಆರ್ಯ ಅಂತೀರಾ? ಆ ವ್ಯಕ್ತಿ ಯಾಕೆ ಇಲ್ಲಿಗೆ ಬರ್ತಾರೆ? ಇನ್ಮೇಲೆ ಅವ್ರು ಇಲ್ಲಿ ಬರೋದಿಲ್ಲಮ್ಮ. ಏನು ಬರಲ್ವಾ? ಇಲ್ಲಿಗೆ ಬರ್ದೆ ಇನ್ನೆಲ್ಲಿ ಹೋಗ್ತಾನೆ? ಅದಕ್ಕೆ ಸಂಜು ಅವ್ರ ಹತ್ರ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನೀವು ನನ್ನ ಆರ್ಯ ಅಲ್ಲ, ನಿಮ್ಮನ್ನು ನನ್ನ ಗಂಡ ಅಂತ ಸ್ವೀಕರಿಸಲ್ಲ ಅಂತ ಹೇಳ್ತಿದ್ರು. ಇರೋಣ ಅವ್ರ ಮಧ್ಯ ಅದೇನು ಮಾತುಕತೆ ಆಗಿದೆಯೋ, ಅದೇನು ಒಪ್ಕೊಂಡಾಗಿದೆಯೋ ನನಗೆ ಗೊತ್ತಿಲ್ಲಮ್ಮ. ಐ ಆಮ್ ಜಸ್ಟ್ ಗೆಸ್ಸಿಂಗ್ ಅಷ್ಟೇ. ಅನು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ಕೈ ತಪ್ಪಿ ಹೋಗ್ತಾ ಇದೆ. ಹರ್ಷ, ಅನುಗೊಂದ್ಸತಿ ಫೋನ್ ಮಾಡು. ಫೋನ್ ಮಾಡಪ್ಪ. The number you're calling is switched off right now. Please try later. ಅಮ್ಮ, ಸ್ವಿಚ್ ಆಫ್ ಬರ್ತಾ ಇದೆ. ಇಲ್ಲ. ಅನು, ಈ ಹೋಟ್ಲಲ್ಲಿ ತಿಂತೀರಾ? ಯಾಕೆ? ಚಿಕ್ಕ ಹೋಟ್ಲು ಅಂತನಾ? ನಿಜ ಹೇಳಬೇಕು ಅಂತಂದರೆ ಈ ಚಿಕ್ಕ ಹೋಟ್ಲಲ್ಲೇ ರುಚಿಯಾಗಿ ಸಿಗೋದು. ಅದು ಅಲ್ದಲೆ ನನಗೀಗ ಹಸು ಬೇರೆ ಆಗ್ತಿದೆ, ಏನಾದರೂ ತಿನ್ನಲೇಬೇಕು. ಹೋಟ್ಲ್ ಚಿಕ್ಕದು, ಅವ್ರು ಮಾಡೋ ತಿಂಡಿ ಬಗ್ಗೆ ಮಾತಾಡ್ತಿಲ್ಲ. ನನಗೆ ಯಾಕೋ ಈ ಜಾಗ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಮುಂದೆ ಬೇರೆ ಯಾವುದಾದ್ರೂ ಹೋಟ್ಲಲ್ಲಿ ಊಟ ಮಾಡೋಣ. ಈಗ ಹಸು ನಿಗ್ಸೋದಕ್ಕೆ ಯಾವ ಹೋಟ್ಲಾದ್ರೆ ಏನಂತೆ? ಬನ್ನಿ. ಸರಿ, ಬನ್ನಿ. ಅಣ್ಣ, ಅಣ್ಣ, ತಿನ್ನೋದಕ್ಕೇನಿದೆ? ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಪಲಾವ್ ಇದೆ. ಇಡ್ಲಿ ಕೊಡಿ. ಸರಿ ಮೇಡಮ್. ಒಂದು ನಿಮಿಷ. ಅನು, ಪಾರ್ಸಲ್ ತಗೊಳ್ಳಿ, ಕಾರಲ್ಲಿ ಹೋಗ್ತಾ ತಿನ್ನೋಣ. ಅಣ್ಣ, 2 ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡಿ. ಮೇಡಮ್ 2 ನಿಮಿಷ ರೀ, ಪಾರ್ಸಲ್ ತಂದ್ಬಿಡ್ತೀವಿ. ತಗೊಳ್ಳಿ ಮೇಡಮ್. ಎಷ್ಟಾಯ್ತು ಅಣ್ಣ? 80 ರೂಪಾಯಿ ಆಯ್ತು. ಅಯ್ಯೋ, ನನ್ನ ಪರ್ಸೇ ತಂದಿಲ್ಲ.
ಇಟ್ಸ್ ಓಕೆ, ನಾನು ಕೊಡ್ತೀನಿ. ಓ, ನಾನು ಕ್ಯಾಶ್ ಡ್ರಾ ಮಾಡಿಲ್ಲ. ಕಾರ್ಡ್ ತಗೊಳ್ಳಿ. ಆನ್ಲೈನ್ ಇಲ್ಲ ಸರ್, ಕ್ಯಾಶ್ ಕೊಡಿ ಸರ್. ಭಟ್ರೆ ಎಷ್ಟಾಯ್ತು? 80 ರೂಪಾಯಿ. ಅಷ್ಟೇ ತಾನೇ, ನಾನೇ ಕೊಡ್ತೀನಿ ಬಿಡಿ. ಯಾರೂ ಕೊಡೋದು ಬೇಡ, ನಾವು ನೋಡ್ಕೋತೀವಿ. ಸರಿ ಗುರು, ಹಂಗಾರೆ ನಿಮ್ಮ ಲೆಕ್ಕದಲ್ಲಿ ನಾವು ದೋಸೆ ತರ್ಸ್ಕೊಂತೀವಿ. ಹೋಯ್ ಭಟ್ರೆ, ಎಲ್ರಿಗೂ ದೋಸೆ ತಗೊಂಬರ್ರೆ. ಇಲ್ಲಿ ATM ಎಲ್ಲಿದೆ? ನಾವು ಹೋಗಿ ತೊಗೊಂಬರ್ತೀವಿ. ನೀವು ಬಂದ್ರಲ್ಲ ಅದೇ ದಾರಿಲೇ ಸಿಗುತ್ತೆ. ಭಟ್ರೆ, ನೀವು ಕೊಟ್ಟಿದ್ದ ತಿಂಡಿ ತಗೊಂಡು ಹೋದ್ರೆ ಮತ್ತೆ ಬರ್ತಾರ ಅನ್ನೋದು ಏನು ಗ್ಯಾರಂಟಿ? ಭಟ್ರೆ, ಹಿಂಗೆ ಆದ್ರೆ ನಿಮ್ಮ ಹೋಟ್ಲು ಮುಚ್ಕೊಂಡು ಹೋಗೋದೇನೆ. ಯಾಕೆ ಗುರು, ಟೆನ್ಷನ್ ಆಗ್ತಿದ್ಯಾ? ನೀವು ಸುಮ್ಮನಿರಪ್ಪ ಸರ್, ಟೆನ್ಷನ್ ಮಾಡ್ಕೊಬಿಡಿ ಸರ್. ದೊಡ್ಡ ಮನುಷ್ಯರ ಥರ ಕಾಣ್ತೀರಾ ನೀವು. ಏಯ್ ಭಟ್ರೆ, ಇಂಥ ದೊಡ್ಡ ಮನುಷ್ಯ ಬೇಗ ಏಮರ್ಸೋದು. ಸುಮ್ಮನಿರಪ್ಪ ನೀನು. ಸರ್ ನೀವು ಕೋಪ ಮಾಡ್ಕೊಬಿಡಿ ಸರ್. 80 ರೂಪಾಯಿ ಅಲ್ವಾ, ನಾವು ದುಡ್ಡು ಕೊಟ್ಟೆ ಇಲ್ಲಿಂದ ತಗೊಂಡು ಹೋಗ್ತೇವೆ. ನೀವು ಹೋಗಿ ATM ಇಂದ ದುಡ್ಡು ತೊಗೊಂಬನ್ನಿ. ಸರಿ.